ಋತುಗಳು ಭಾಳ ಇಂಪಾರ್ಟೆಂಟ್. ನಮ್ಮ ದೇಶದಲ್ಲಿ 4 ಋತು ಇದ್ದಾವೆ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ವಸಂತ ಕಾಲ. ಒಂದೊಂದು ಋತುಗಳಲ್ಲಿ ಒಂದೊಂದು ರೀತಿಯ ಕಾಯಿಲೆಗಳು ಕಾಣಿಸ್ಕೊಳ್ತವೆ. ಅದರೊಳಗಾಗಿ ಮಳೆ ಶುರುವಾಯಿತು ಅಂದರೆ ಬೇಸಿಗೆ ಮಳೆ ಶುರುವಾದಾಗ ಧೂಳೆದ್ದೊಳುತ್ತೆ. ಆ್ಯಂಡ್ ವಾಟರ್ ಬಾರ್ನ್ ಇನ್ಫೆಕ್ಷನ್ಸ್ ಇದು ಭಾಳ ಇಂಪಾರ್ಟೆಂಟು. ಅದರೊಳಗಾಗಿ ನೋಡಿ, ಚಳಿಗಾಲದಲ್ಲಿ ಸೊಳ್ಳೆ ಕಚ್ಚೋದ್ರಿಂದ ಅಥವಾ ವೈರಸ್ನಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಇನ್ಫ್ಲೂಯೆನ್ಸಾ ಕಾಯಿಲೆಗಳು ಭಾಳ ಕಾಮನ್. ಆದರೆ ಮಳೆಗಾಲ ಶುರುವಾದಾಗೆ ಡಯೇರಿಯಲ್ ಡಿಸೀಸಸ್ ಸಮ್ಮರ್ನಲ್ಲೂ ಅದಿರುತ್ತೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಹಳ್ಳಿಗಳ ಕಡೆ ಅಥವಾ ನೀವು ಟ್ರಾವೆಲ್ ಮಾಡೋ ಕಡೆ ಹರಿಯುವ ನೀರಿನಲ್ಲಿ ಇದು ಬ್ಯಾಕ್ಟೀರಿಯಾಗಳು ಒಬ್ಬರಿಂದ ಒಬ್ಬರಿಗೆ ಹೋಗುತ್ತೆ. ಸೊ ನೀವು ಆ ನೀರನ್ನು ಡೈರೆಕ್ಟಾಗಿ ಕುಡಿಯೋದ್ರಿಂದ ನಿಮಗೆ ಡಯೇರಿಯಾ ಬರುತ್ತೆ. ಆಮೇಲೆ ನಾನು ಅವಲೇ ಹೇಳ್ದಂಗೆ ಈ ಮಳೆಗಾಲದಲ್ಲಿ ನಿಂತ ನೀರಿನಲ್ಲಿ ಮೊಟ್ಟೆ ಇಡುವಂಥ ಸೊಳ್ಳೆ ನಿಮಗೆ ಗೊತ್ತಿರಲಿ, ಡೇ ಬೈಟಿಂಗ್ ಮಸ್ಕಿಟೋ, ಈಡಿಸ್ ಮಸ್ಕಿಟೋ. ಸೊ ಡೆಂಗ್ಯೂ ಜ್ವರಗಳು ಭಾಳ ಕಾಮನ್. ಸೊ ಇದು ಯಾಕಂದರೆ ಈ ಸೊಳ್ಳೆಗಳು ಬ್ರೀಡಿಂಗ್ ಸೀಸನ್ ಅಂತೀವಿ ನಾವು. ಇದು ಫ್ರೆಶ್ ವಾಟರಲ್ಲಿ ಬ್ರೀಡ್ ಆಗುತ್ತೆ. ನಿಮ್ಮ ಮನೆ ಮುಂದೆ ನಿಂತಿರುವ ಕುಂಡದ ನೀರು, ಚಿಪ್ನೊಳಗಿರೋ ನೀರು, ಮನೆ ಪಕ್ಕದಲ್ಲಿರೋ ತೋಟದೊಳಗಿರೋ ನೀರು, ಹೂವಿನ ಕುಂಡದಲ್ಲಿರೋ ನೀರು, ನಿಮ್ಮ ಮನೆ ಮುಂದೆ ರಸ್ತೆಯಲ್ಲಿ ಹಳ್ಳ ಬಿದ್ದಿರೋ ಅದರಾಗಿರೋ ನೀರು, ಇಂಥ ಕಡೆ ಈ ಸೊಳ್ಳೆ ಮರಿ ಮಾಡುತ್ತೆ. ಅದರಿಂದ ನೀವು ಈ ಕಾಯಿಲೆನ ಪ್ರಿವೆಂಟ್ ಮಾಡಬೇಕಂದ್ರೆ ಮಳೆ ನಿಂತ ನಂತರ ನಿಮ್ಮ ಮನೆ ಸುತ್ತಮುತ್ತ ನಿಂತಿರೋ ನೀರನ್ನೆಲ್ಲ ಖಾಲಿ ಮಾಡಬೇಕು. ಬಕೆಟ್ನೊಳಗೆ ನೀರಿದ್ದರೆ ಮುಚ್ಚಿಡಬೇಕು. ಯಾವುದೇ ಪಾತ್ರೆ ಒಳಗೆ ನೀರಿದ್ರೂ ಕೂಡ ಅದನ್ನು ಮುಚ್ಚಿಡಬೇಕು, ಇಲ್ಲಾಂದರೆ ಚೆಲ್ಬಿಡಬೇಕು. ಸೊ ಕಾಮನೆಸ್ಟ್ ಡಿಸೀಸ್ ಇನ್ ರೈನಿ ಸೀಸನ್ ನೆಗಡಿ, ಕೆಮ್ಮು, ಜ್ವರ. ನ್ಯಾಚುರಲಿ ಮಕ್ಕಳನ್ನ ಮಳೆಗೆ ಹೋಗಿ ನೆನ್ಕೊಂಬರ್ತಾರೆ. ಅವಾಗ ಇದನ್ನು ತಪ್ಪಿಸ್ಬೇಕು ಅಂದರೆ ಥಂಡಿ ಆಗುತ್ತೆ ಅಂತಾರಲ್ಲ, ತಕ್ಷಣ ತಲೆನ ಒಣಗಿಸೋದು, ಮೈಯೆಲ್ಲ ಒರೆಸಿ ಬೆಚ್ಚಗಿರೋ ಬಟ್ಟೆ ಹಾಕೋದು, ಆ್ಯಂಡ್ ಫುಲ್ ಸ್ಲೀವ್ ಶರ್ಟ್ಸು ಮಕ್ಕಳಿಗೆ, ಆ್ಯಂಡ್ ಫುಲ್ ಪ್ಯಾಂಟು ಅಥವಾ ಸಾಕ್ಸ್ ಹಾಕೋದು. ಯಾಕಂದರೆ ಈ ಹಗಲು ಕಚ್ಚುವ ಸೊಳ್ಳೆಗಳು ಯೂಶ್ವಲಿ ಮೊಣಕಾಲಿಂದ ಕೆಳಗಡೆ ಕಚ್ತವೆ. ಸೊ ಇವೆಲ್ಲವನ್ನು ಪ್ರಿಕಾಷನ್ ತೊಗೊಂಡ್ರೆ. ಆ್ಯಂಡ್ ಭಾಳ ಇಂಪಾರ್ಟೆಂಟು, ಭಾಳ ಜನಕ್ಕೆ ಗಮನ ಇರಲ್ಲ, ವರ್ಮ್ ಇನ್ಫೆಸ್ಟೇಷನ್. ತುಂಬ ಜನ ಅನ್ಕೋತಾರೆ ಜಂತುಳ ಬೆಲ್ಲ ತಿನ್ನೋದ್ರಿಂದ ಬರುತ್ತೆ ಅಂತ. ಇಲ್ಲ, ಬೆಲ್ಲದಿಂದ ಅಲ್ಲ. ಈ ನೊಣಗಳು ಮಕ್ಕಳು ಮಾಡಿರೋ ಡಿಫಿಕೇಷನ್ ಫೀಸಿಸ್ ಮೇಲೆ ಕೂತ್ಕೋತವೆ. ಈ ಮೊಟ್ಟೆಗಳು ಅಥವಾ ಇದ್ರದ್ದು ಜಂತುಳದ ಮೊಟ್ಟೆಗಳು ಆ ಫೀಸಿಸ್ನಲ್ಲಿರುತ್ತೆ. ಆ ಮೊಟ್ಟೆಯನ್ನು ಲಾರ್ವೆ ಇವೆಲ್ಲ ಇರ್ತಾವಲ್ಲ ತಂದು ಬೆಲ್ಲದ ಮೇಲೆ ಕುಂಡ್ರಿಸುತ್ತೆ. ಆ ಬೆಲ್ಲನ್ನು ನೀವು ತಿನ್ನೋದ್ರಿಂದ ಅದರಿಂದ ವರ್ಮ್ಸ್ ಬರುತ್ತೆ. ಅದಕ್ಕೆ ಪ್ರಿಕಾಷನ್ ಅವಾಯ್ಡ್ ಮಾಡಿ. ರೋಡ್ ಸೈಡು ಅನ್ಪ್ರೊಟೆಕ್ಟೆಡ್ ಫುಡ್ಡನ್ನು ತಿನ್ನೋದು. ಅಲ್ಲಿಗೂ ಆಯಿತು ಅಂದರೆ ಪ್ರತಿ 6 ತಿಂಗಳಿಗೆ ಒಮ್ಮೆ ದಯವಿಟ್ಟು ನೀವೆಲ್ಲರೂ ಕೂಡ ಆಲ್ಬೆಂಡಜೋಲ್ ಮಾತ್ರೆನ ಅಗದು ತಿನ್ನಬೇಕು. ಆಲ್ಬೆಂಡಜೋಲ್ ಮಾತ್ರೆ ಡಿವರ್ಮಿಂಗ್ ಅಂತೀವಿ ನಾವು. 6 ಥರ ವರ್ಮ್ಸ್ ಇರ್ತಾವೆ ನಿಮ್ಮ ಕರಳಿನಲ್ಲಿ. ಹುಕ್ ವರ್ಮು, ಪಿನ್ ವರ್ಮು, ಟೇಪ್ ವರ್ಮು, ಥ್ರೆಡ್ ವರ್ಮು, ಇವೆಲ್ಲ ವರ್ಮ್ಸ್ಗೂ ಕೂಡ ಇವೆಲ್ಲಕ್ಕೂ ಕೂಡ ಆಲ್ಬೆಂಡಜೋಲು ಅಥವಾ ಕಾಂಬಿನೇಷನ್ ಆಲ್ಬೆಂಡಜೋಲ್ ಇರುತ್ತೆ. ಇದನ್ನು ಚ್ಯೂವಬಲ್ ಟ್ಯಾಬ್ಲೆಟ್ ಅಗುದಕ್ಕೆ ಅಥವಾ ಸಿರಪ್ ಬರುತ್ತೆ ಮಕ್ಕಳಿಗೆ, ನೀವು ಕುಡಿದ್ರೆ ಅದರಿಂದ ಇದಾಗುತ್ತೆ. ಅಂದರೆ ಅದರೊಳಗಾಗಿ ನೋಡಿ, ಪರ್ಟಿಕ್ಯುಲರ್ಲಿ ದಯವಿಟ್ಟು ಗಮನಿಸಿ, ನಿಮ್ಮ ಮಕ್ಕಳು ಬಾಟಮನ್ನು ಕೆರ್ಕೊಳ್ತವೆ. ಹಳ್ಳಿ ಕಡೆ ಭಾಳ ಟಿಪಿಕಲ್ಲಾಗಿ ಅದೇ ಭಾಷೆ ನಾನು ಯೂಸ್ ಮಾಡಬೇಕು ಡಾಕ್ಟ್ರಾಗಿ. ನಮ್ಮ ಮಗ ತೀಗ ಕೆರ್ಕೊಳ್ಳುತ್ತೆ ಡಾಕ್ಟ್ರೇ ಅಂತಾರೆ. ನೀವು ಅಬ್ಸರ್ವ್ ಮಾಡಿ, ನನ್ನ ಮಾತು ಕೇಳಿದ ಮೇಲೆ ನಿಮ್ಮ ಮಗು ಹಂಗೇನ ಕೆರ್ಕೊಳ್ತಾ ಇದ್ದರೆ ಮಗುನ ಮಲಗಿಸಿಬಿಟ್ಟು 2 ತೊಡೆನ ಬಟಕ್ಸ್ನ ಅಗಲ ಮಾಡಿ ನೋಡಿದರೆ ಮೋಷನ್ ಮಾಡೋ ಜಾಗದಲ್ಲಿ ಕಿರಿಮೆ ಹುಳ ಬಿಳಿ ಥ್ರೆಡ್ ಇದ್ದಂಗಿರುತ್ತೆ. ಅದು ಮಿಲ 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 ಅಂತ ಒದ್ದಾಡುತ್ತೆ. ನೀವೊಂದು ಕಾಟನ್ ತೊಗೊಂಡು ಅದನ್ನು ತೆಗೆದ್ರೆ ಮಗುಗೆ ತುಂಬ ಆರಾಮ ಅನಿಸುತ್ತೆ. ಇದು ರೀಸೈಕಲ್ ಆಗುತ್ತೆ. ಎಷ್ಟೇ ಸಾರಿ ನಾವು ಮೆಡಿಸಿನ್ ಕೊಟ್ಟರು ಕೂಡ ಭಾಳ ಸರಿ ಕೊಡಿಸಿದ್ದೀನಿ ಡಾಕ್ಟ್ರೆ, ನಮ್ಮ ಮಗುಗೆ ವಾಸನೆ ಆಗಿಲ್ಲ ಅಂದರೆ ಅದಕ್ಕೆ ಕಾರಣ ನಿಮ್ಮ ಮಗು ಬೆಳಗ್ಗೆ ಎದ್ದ ತಕ್ಷಣ ಕೈ ತೊಳಿಸ್ಬೇಕು. ಯಾಕಂದರೆ ಕೆರ್ಕೊಂಡಿರೋದನ್ನು ಮತ್ತೆ ಬಾಯಿಗೆ ಇಟ್ಕೋತಾವೆ ಮಕ್ಕಳ ಅಭ್ಯಾಸ ಅದು. ಸೊ ಅದರ ಮೊಟ್ಟೆ ಉಗುರಿನ ರೀಸೈಕಲ್ ಆಗುತ್ತೆ. ನಾನು ಎಷ್ಟೇ ಏನೇ ಕೊಟ್ಟರು ಕೂಡ ರೀಸೈಕ್ಲಿಂಗ್. ಅದರಿಂದ ಮಕ್ಕಳನ್ನ ಮಲಗಿಸೋ ಬಾಟಮ್ ವಾಶ್ ಮಾಡಿ ಮಲಗಿಸಿ ಬೆಳಗ್ಗೆ ಎದ್ದ ತಕ್ಷಣ ಆಮೇಲೆ ನಿಮ್ಮ ಮಕ್ಕಳ ಉಗುರನ್ನ ದಯವಿಟ್ಟು ಆಗಿಂದಾಗೆ ಉಗುರು ಕಟ್ ಮಾಡಿ. ನೀವೆಷ್ಟೇ ಚೆನ್ನಾಗಿ ಕೈ ತೊಳೆದ್ರೂ ಕೂಡ ಉಗುರನ್ನ ಕೆಳಗಡೆ ಇರೋ ಮೊಟ್ಟೆಗಳು ಹೋಗಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳಲ್ಲಿ. ಆ್ಯಂಡ್ ಅಮೀಬಿಕ್ ಇನ್ಫೆಕ್ಷನ್ ಅಂತೂ ನಿಜವಾಗ್ಲೂ ಎಷ್ಟು ಕಾಮನ್ ಅಂದರೆ, ನಮ್ಮ ಹತ್ರ ಅಮೀಬಿಕ್ ಇನ್ಫೆಕ್ಷನಲ್ಲಿ ಹೊಟ್ಟೆಯಲ್ಲಿ 2 ರೀತಿಯ ಕಾಯಿಲೆ ಬರುತ್ತೆ. ಅಮೀಬಿಕ್ ಕೊಲೈಟಿಸ್ ಅಂತೀವಿ. ನಿಮ್ಮ ದೊಡ್ಡ ಕರಳು 1.5 ಮೀಟ್ರ್ ಇರುತ್ತೆ. ಕರಳಿನಲ್ಲಿ ಹುಣ್ಣಾಗೋದಕ್ಕೆ ಅಮೀಬಿಕ್ ಅಲ್ಸರ್ ಅಂತೀವಿ ನಾವು. ಅಲ್ಲಿಂದ ಅಮೀಬೆ ನಿಮ್ಮ ಲಿವರ್, ನಿಮ್ಮ ಹೊಟ್ಟೆಯ ಬಲಭಾಗದಲ್ಲಿ 1.5 kg ಲಿವರ್ ಇರುತ್ತೆ.
ಆ ಅಮೀಬೆ ನಿಮ್ಮ ಲಿವರ್ಗೆ ಹೋಗಿ ಹೆಪಟೈಟಿಸ್ ಅಂತೀವಿ. ಎಷ್ಟೋ ಜನಕ್ಕೆ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಹೊಟ್ಟೆ ನೋವು ಬರುತ್ತೆ, ಲಿವರ್ ಊದ್ಕೊಳ್ಳುತ್ತೆ. ನಮ್ಗೆ ಸ್ಕ್ಯಾನ್ ಮಾಡಿದಾಗೆ ಎಷ್ಟೋ ಸಾರಿ ನಿಮ್ಮ ಲಿವರ್ನಲ್ಲಿ ಇಷ್ಟು ಪಸ್ ಇರುತ್ತೆ. ಅದನ್ನು ನಾವು ಆಂಕೋವಿ ಸಾಸ್ ಪಸ್ ಅಂತೀವಿ. ಆಂಕೋವಿ ಅಂದರೆ ಆ ಬಣ್ಣ ನಿಮ್ಮ ನೀಲಿ ಬಣ್ಣ ಇರುತ್ತೆ, ಅದು ಆಂಕೋ. ಸಾಸ್ ಅಂದರೆ ನೀವು ಕುಡಿಯೋ ಸಾಸ್ ಇರುತ್ತಲ್ಲ ಅದೇ ಥರ ಕಾಣುತ್ತೆ, ಕಾಫಿ ಗ್ರೌಂಡ್ ಕಲರ್. ಎಷ್ಟೋ ಸಾರಿ ನಾವು ನೀಡ್ಲಾಕಿ 1.5 ಲೀಟ್ರ್ ಪಸ್ ತೆಗಿತೀವಿ. ಆಂಕೋವಿ ಪಸ್ ಅಂದರೆ ಯಾವಾಗಲೂ ಹಳದಿ ಇರುತ್ತೆ, ನಮ್ಮ ಕೀವು ಹಳದಿ ಬಣ್ಣ ಇರುತ್ತೆ. ಅದು ಬೇರೆ, ಬ್ಯಾಕ್ಟೀರಿಯಾದಿಂದ ಬರೋ ಪಸ್ಸು ಹಳದಿ ಇರುತ್ತೆ, ಆದರೆ ನಿಮ್ಮ ಲಿವರ್ಗೆ ಇರೋ ಪಸ್ಸು ಆಂಕೋವಿ ಸಾಸ್ ಕಲರ್ ಇರುತ್ತೆ. ಅದರಿಂದ ದಯವಿಟ್ಟು ನಿಮ್ಮ ಅಮೀಬಿಕ್ ಇನ್ಫೆಕ್ಷನ್ ಆಗಿಂದಾಗಿ ಆಗುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಶಾರ್ಟ್ ಕೋರ್ಸ್ ಆಫ್ ಡ್ರಗ್ಸ್ ಕೊಡ್ತೀವಿ ನಾವು, ಫ್ಲಾಜಿಲ್ ಅಂತ ಕೊಡ್ತೀವಿ, ಮತ್ತು ಸಾಕಷ್ಟು ಟ್ರೀಟ್ಮೆಂಟ್ ಇದೆ, ಸಿಂಪಲ್ ಇದೆ. ಆದರೆ ಕಾಂಪ್ಲಿಕೇಶನ್ಸು, ನಿಮ್ಮ ಅಮೀಬಿಕ್ ಲಿವರ್ ಏನಾದರೂ ರಪ್ಚರ್ ಆದರೆ ನಿಮಗೆ ಎಮರ್ಜೆನ್ಸಿ ಪೆರಿಟೋನೈಡ್. ಆ ಪಸ್ಸು ಎದೆಗೆ ಹೊಡ್ಕೊಂಡ್ರೆ ನಿಮ್ಮ ಲಂಗ್ಸ್ಗೆ ಹೋಗಿ ಸೇರಿಕೊಳ್ಳುತ್ತೆ. 108 ಕಾಂಪ್ಲಿಕೇಶನ್ಸ್ ಇದ್ದಾವೆ. ಅದರಿಂದ ಅಮೀಬಿಕ್ ಇನ್ಫೆಕ್ಷನ್ ಪರ್ಟಿಕ್ಯುಲರ್ಲಿ ಇದನ್ನು ನಾವು ಬ್ಯಾಕ್ಟೀರಿಯನೂ ಅಲ್ಲ, ವೈರಸ್ಸು ಅಲ್ಲ, ಪ್ರೋಟೋಝೋವಾ ಅಂತೀವಿ ನಾವು. ಆ ಪ್ರೋಟೋಝೋವಾದಿಂದ ಇದು ಎಲ್ಲಿರುತ್ತೆ ಅಂದರೆ ಕಂಟಾಮಿನೇಟೆಡ್ ವಾಟರ್, ಕಂಟಾಮಿನೇಟೆಡ್ ಫುಡ್. ನೀವು ಮಾಡಿಟ್ಟಿರೋ ಅಡುಗೆ ಅದು ಪರ್ಟಿಕ್ಯುಲರ್ಲಿ ಹೋಟ್ಲುಗಳ ತಿನ್ನೋರಿಗೆ, ಹೋಟ್ಲ್ ಸರ್ವರ್ಸ್ ಇರ್ತಾರಲ್ಲ, ದೇ ಆರ್ ದ ಕ್ಯಾರಿಯರ್ಸ್. ಅಡುಗೆ ಮಾಡ್ತಾರಲ್ಲ, ದೇ ಆರ್ ದ ಕ್ಯಾರಿಯರ್ಸ್. ಅವ್ನು ಸರಿಯಾಗಿ ಕೈ ತೊಳ್ಕೊಂಡಿರಲ್ಲ, ನೀವು ಹೊರಗಡೆ ಕೂತು ತಿಂತೀರಿ, ಅವನ ಅನ್ನನ ಅಥವಾ ಏನೇ ಫುಡ್ಡನ್ನು ನಿಮ್ಮ ತಟ್ಟೆಗೆ ಹಾಕೋವಾಗ ಅವನೇನು ಕೈ ಎಷ್ಟು ಕ್ಲೀನ್ ಇದೆ ನಮಗೆ ಗೊತ್ತಿರಲ್ಲ. ಅವನ ಅಮೀಬೆ ನಿಮ್ಮ ಫುಡ್ಡಿಗೆ ಬಂದು ನಿಮ್ಮ ಹೊಟ್ಟೆಗೆ ಬರುತ್ತೆ. ಸೊ ಒಬ್ಬರಿಂದ ಒಬ್ಬರಿಗೆ ಈ ಟ್ರಾನ್ಸ್ಫರ್ ಆಗೋಂಥ ಅಮೀಬಿಕ್ ಇನ್ಫೆಕ್ಷನ್ ಬಗ್ಗೆ, ಅಮೀಬಾ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಕಾಮನ್ ಇನ್ ಇಂಡಿಯನ್ ಪೇಷಂಟ್ಸ್. ಅದನ್ನು ದಯವಿಟ್ಟು ಹೊರಗಡೆ ತಿನ್ನೋರು, ಅದರೊಳಗೆ ಮಾಸ್ ಕುಕ್ಕಿಂಗ್, ಹಾಸ್ಟ್ಲಾಗಿ ಊಟ ಮಾಡೋರು, ನಿಮ್ಮ ಕ್ಯಾಂಟೀನಾಗ ಊಟ ಮಾಡೋರು, ಫ್ಯಾಕ್ಟ್ರಿಗಳಲ್ಲಿ ಕ್ಯಾಂಟೀನಾಗ ಊಟ ಮಾಡೋರು, ಹೋಟ್ಲಾಗ ಊಟ ಮಾಡೋರಿಗೆ ಅಮೀಬಿಕ್ ಇನ್ಫೆಕ್ಷನ್, ಅಮೀಬಿಯಾಸಿಸ್ ಅಂತೀವಿ ನಾವು, ಅಮೀಬಿಕ್ ಲಿವರ್ ಆಫೆಕ್ಟ್ಸ್ ಅಂತೀವಿ. ಸೊ ಇದು ಭಾಳ ಎಕ್ಸ್ಟ್ರಾ ಇಂಟೆಸ್ಟೈನಲ್ ಅಮೀಬಿಯಾ, ಮೋಸ್ಟ್ ಆಫ್ ದಿ ಟೈಮ್ ಕರಳ್ನಲ್ಲಿರೋ ಇನ್ಫೆಕ್ಷನ್ ಇದು. ಅದರಿಂದ ಹೊರಗಡೆ ಹೋದರೆ ಎಕ್ಸ್ಟ್ರಾ ಇಂಟೆಸ್ಟೈನಲ್ ಅಮೀಬಿಕ್ ಇನ್ಫೆಕ್ಷನ್ ಅಂತೀವಿ. ಇನ್ಫ್ಯಾಕ್ಟ್ ಅಮೀಬಿಕ್ ಕ್ಯೂಟಿಸ್ ಆಗುತ್ತೆ, ನಿಮ್ಮ ಚರ್ಮದಲ್ಲೂ ಕೂಡ ಅಮೀಬಿಕ್ ಇನ್ಫೆಕ್ಷನ್ ಬರುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಗೆ ಆ ರೀತಿ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಅದನ್ನು ಟ್ರೀಟಬಲ್ ಡಾಕ್ಟರ್ಸ್ ಅಂದರೆ ಫಿಸಿಷಿಯನ್ಸ್, ನಿಮ್ಮ ಫ್ಯಾಮಿಲಿ ಡಾಕ್ಟ್ರು, ನಾವು ಸರ್ಜನ್ಸ್ ಇದ್ದೀವಿ. ಕಾಂಪ್ಲಿಕೇಶನ್ ಆದಾಗೆ ಅದನ್ನು ನಾವು ಟ್ರೀಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಇರ್ತೀವಿ. ದಯವಿಟ್ಟು ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು.